ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಥಮ PUCಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಹೊಂದಿಸಿ ಬರೆಯಿರಿ ಈ ಹೊಂದಿಸಿ ಬರೆಯಲ್ಲಿ ಸಾಧಾರಣವಾಗಿ ನಿಮ್ಮ ಯಾವುದು ಕವಿತೆ ಇರುತ್ತದೋ ಅದರ ಕವಿಗಳು ಅಥವಾ ಲೇಖಕರು ಹಾಗೆ ಅವರಿಗೆ ಇರುವಂಥ ಬಿರುದುಗಳನ್ನು ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ. ಹಾಗಾಗಿ ಇದನ್ನೀಗ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾ ಹೋಗಿ. ದುರ್ಯೋಧನ ವಿಲಾಪ ರನ್ನ. ರನ್ನನಿಗೆ ಇನ್ನೊಂದು ಬಿರುದು ಇದೆ, ಆ ಬಿರುದನ್ನು ಕೂಡ ಕೆಲವೊಮ್ಮೆ ಕೇಳುತ್ತಾರೆ. ರನ್ನ ಸಾಹಸ ಭೀಮ ವಿಜಯ, ಅಲ್ಲಮ ಪ್ರಭು ಗುಹೇಶ್ವರ, ಘಟ್ಟಿವಾಳಯ್ಯ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಅಕ್ಕ ಮಹಾದೇವಿ, ಚೆನ್ನಮಲ್ಲಿಕಾರ್ಜುನ, ದೇವನೊಲಿದನ ಕುಲವೇ ಸತ್ಕುಲಂ ಹರಿಹರ, ಹರಿಹರ ಮಾದರ ಚೆನ್ನಯ್ಯನ ರಗಳೆ, ಹಲುಬಿದಳ್ ಕಲ್ಮರಂ ಕರಗುವಂತೆ. ಬರೆದ ಕವಿ ಲಕ್ಷ್ಮೀಶ. ಲಕ್ಷ್ಮೀಶನ ಯಾವ ಕಾವ್ಯದಿಂದ ಆರಿಸಲಾಗಿದೆ ಅನ್ನುವಂಥ ಕೇಳ್ಬೋದು. ಲಕ್ಷ್ಮೀಶ ಜೈಮಿನಿ ಭಾರತ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಕನಕದಾಸರು. ಕನಕದಾಸರ ಅಂಕಿತನಾಮ ಕಾಗಿ ನೆಲೆಯಾದಿ ಕೇಶವ. ಶಿಶು ಮಕ್ಕಳಿಗೊಲಿದ ಮಾದೇವ ಜಾನಪದ. ಅಖಂಡ ಕರ್ನಾಟಕ ಕುವೆಂಪು. ಕುವೆಂಪು ಕನ್ನಡ ಡಿಂಡಿಮ. ಎಂದಿಗೆ ಅನ್ನುವಂತಹ ಕವನವನ್ನು ಬರೆದವರು ಡಾಕ್ಟರ್ BC ರಾಮಚಂದ್ರ ಶರ್ಮಾ. ಹಾಗೆ ಇನ್ನೊಂದು ಕವಿತೆ ಯಾವುದಂತ ನೋಡೋಣ. ಡಾಕ್ಟರ್ BC ರಾಮಚಂದ್ರ ಶರ್ಮಾ ಅವರ ಹೃದಯ ಗೀತ ಅನ್ನುವಂತಹ ಆಕರ ಗ್ರಂಥದಿಂದ ಆರಿಸಿಕೊಂಡಿರುವಂಥದ್ದು. ವಿದ್ಯಾರ್ಥಿಗಳೇ, ಈ ಆಕರ ಗ್ರಂಥಕ್ಕೆ ಸಂಬಂಧಿಸಿದ ಹಾಗೆ ಒಂದು ಪ್ರತ್ಯೇಕವಾಗಿ ವಿಡಿಯೋ ಹಾಕಿದ್ದೇನೆ, ನೋಡಿಕೊಳ್ಳಿ. ಇನ್ನು ಮಗು ಮತ್ತು ಹಣ್ಣುಗಳು, HS ಶಿವಪ್ರಕಾಶ ಅವರ ಆಕರ ಗ್ರಂಥ ಮಳೆ ಬಿದ್ದ ನೆಲದಲ್ಲಿ. ನಾ ಬರೀ ಭ್ರೂಣವಲ್ಲ, ಇದನ್ನು ಬರೆದವರು ಮಾಲತಿ ಪಟ್ಟಣ ಶೆಟ್ಟಿಯ ಆಕರ ಗ್ರಂಥ ನಾ ಬರೀ ಭ್ರೂಣವಲ್ಲ ಅನ್ನುವಂಥದ್ದನ್ನು ಆರಿಸಿಕೊಂಡಿರುವಂಥದ್ದು ಎಷ್ಟೊಂದು ನಾವೆಗಳು ಅನ್ನುವಂತಹ ಒಂದು ಕವನ ಸಂಕಲನದಿಂದ. ಮತ್ತೆ ಸೂರ್ಯ ಬರುತ್ತಾನೆ, ಡಾಕ್ಟರ್ ಲೋಕೇಶ ಅಗಸನಕಟ್ಟೆ. ಮತ್ತೆ ಸೂರ್ಯ ಬರುತ್ತಾನೆ. ಸುನಾಮಿಯ ಹಾಡು ಡಾಕ್ಟರ್ HL ಪುಷ್ಪ. ಲೋಹದ ಕಣ್ಣು. ಹೊಲಿಗೆ ಯಂತ್ರದ ಅಮ್ಮಿ ಆರಿಫ್ ರಾಜ ಅವರ ಜಂಗಮ ಫಕೀರನ ಜೋಳಿಗೆ. ದೇವರಿಗೊಂದು ಅರ್ಜಿ ಲಕ್ಕೂರು ಆನಂದ. ಬಟವಾಡೆಯಾಗದ ರಸೀದಿ. ಜೀವಕ್ಕೆ ಇಂಧನ ಬಸವರಾಜ ಒಕ್ಕುಂದ ಅವರ ಕೂಸು ಕಂಡ ಕನಸಿನಲ್ಲಿ ಅನ್ನುವಂಥ ಕವನ ಸಂಕಲನದಿಂದ ಜೀವಕ್ಕೆ ಇಂಧನ ಅನ್ನುವಂಥದ್ದನ್ನು ಆರಿಸಿಕೊಂಡಿರುವಂಥದ್ದು. ಸರಿ ವಿದ್ಯಾರ್ಥಿಗಳೇ, ಇದೆಲ್ಲ ಹೊಂದಿಸಿ ಬರೆ 5 ಅಂಕಗಳಿಗೆ ಸಂಬಂಧಿಸಿದ ಹಾಗೆ. ಇನ್ನು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲಿಗೆ ಗಾಂಧಿ, ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಂಥ ಗಾಂಧಿ ಕಣಜ ಅನ್ನುವಂಥ ಕಥಾ ಸಂಕಲನ. ಪ್ರಶ್ನೆ ನೋಡ್ಕೊಳ್ಳಿ. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಡ್ಯಾಶ್ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. ಕಾಕತಾಳ ನ್ಯಾಯ ಮೇಲೆ ಉತ್ತರ ಇದೆ, ಲೈನಲ್ಲೇ ಬರೆದಿದ್ದಾರೆ ನೋಡಿ. 3ನೇ ಪ್ರಶ್ನೆ, 2ನೇದು. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ಡ್ಯಾಶ್ ನರಸಿಂಹಮೂರ್ತಿ. ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡ ಕರಿಸಿದ್ದೇಗೌಡ ಡ್ಯಾಶ್ರ ಮನೆಗೆ ಹೋದನು. ಉತ್ತರ ಜೋಯಿಸರ ಮನೆಗೆ. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಡ್ಯಾಶ್. ಉತ್ತರ ಕರಿಸಿದ್ದೇಗೌಡ.
6ನೇ ಪ್ರಶ್ನೆ, ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಡ್ಯಾಶ್ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು. ಉತ್ತರ, ದೊಡ್ಡಾಸ್ಪತ್ರೆಗೆ. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಡ್ಯಾಶ್. ಉತ್ತರ, 250. ಇನ್ನು 2ನೇ ಪಾಠ, ರಾಗಿ ಮುದ್ದೆ. ಚಹಾ ರಘುನಾಥ ಬರೆದಂತಹ ರಾಗಿ ಮುದ್ದೆ. ಒಂದನೇ ಪ್ರಶ್ನೆ, ಗ್ರಾಮದ ಅಧಿದೇವತೆ ಯಾರು? ಉತ್ತರ, ನಾಗಮ್ಮ. 2ನೇ ಪ್ರಶ್ನೆ, ಕಣ್ಣುಗಳಲ್ಲಿ ಡ್ಯಾಶ್ ಸಾಲು ಚಿತ್ರಗಳು ಮೂಡಿಕೊಂಡವು. ಉತ್ತರ, ರಾಗಿ ಮುದ್ದೆಯ. 3ನೇ ಪ್ರಶ್ನೆ, ಹೋಟೆಲಿನಲ್ಲಿ ಕರಿಯ ಡ್ಯಾಶ್ ಕೆಲಸ ಮಾಡುತ್ತಿದ್ದ. ಉತ್ತರ, ಕಸ ಮುಸುರೆ. 4ನೇ ಪ್ರಶ್ನೆ, ಊರಿನ ನೀರು ಡ್ಯಾಶ್ದಲ್ಲಿ ನೆಲೆ ನಿಂತಿತ್ತು. ಉತ್ತರ, ಪಾತಾಳದಲ್ಲಿ. 5ನೇ ಪ್ರಶ್ನೆ, ನೀರಿಗಾಗಿ ಕರಿಯ ಡ್ಯಾಶ್ ಅನ್ನು ತರುತ್ತಿದ್ದ. ಉತ್ತರ, ಬಾನಿ. 6ನೇ ಪ್ರಶ್ನೆ, ಬಡ ಮಕ್ಕಳ ಪಾಲಿಗೆ ಡ್ಯಾಶ್ ಚಾಕಲೇಟು. ಉತ್ತರ, ಸೀಕು. 7ನೇ ಪ್ರಶ್ನೆ, ರಾಗಿಗೆ ಡ್ಯಾಶ್ ವರ್ಷಗಳ ಇತಿಹಾಸವಿದೆ. ಉತ್ತರ, 4000. 8ನೇ ಪ್ರಶ್ನೆ, ರಾಗಿಯಲ್ಲಿನ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಡ್ಯಾಶ್. ಉತ್ತರ, ಪ್ರತ್ಯಾಮ್ಲೀಯ. 8ನೇ ಪ್ರಶ್ನೆ, ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಡ್ಯಾಶ್ ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ. ಉತ್ತರ, 8-10 ಪಟ್ಟು. 8-10 ಪಟ್ಟು. ಇನ್ನು ಬುದ್ಧ ಬಿಸಿಲೂರಿನವನು. ನಾಗತಿಹಳ್ಳಿ ಚಂದ್ರಶೇಖರ್ ಬರೆದಂತಹ ಬುದ್ಧ ಬಿಸಿಲೂರಿನವನು ಆಕರ ಗ್ರಂಥ. ನನ್ನ ಗ್ರಹಿಕೆಯ ನೇಪಾಳ. 1ನೇ ಪ್ರಶ್ನೆ ನೋಡೋಣ. ಗೌತಮ ಡ್ಯಾಶ್ದಲ್ಲಿ ಜನಿಸಿದನು. ಉತ್ತರ, ಲುಂಬಿನಿ ಉದ್ಯಾನವನ. 2ನೇ ಪ್ರಶ್ನೆ, ಡ್ಯಾಶ್ ಮೆಟಡಾರ್ ವ್ಯಾನಿಗೆ 2 ರೆಕ್ಕೆ ಜೋಡಿಸಿದ ಹಾಗೆ ಇತ್ತು. ಉತ್ತರ, ನೇಪಾಳದ ವಿಮಾನ. 3ನೇ ಪ್ರಶ್ನೆ, ಬುದ್ಧನಿಗೆ ಜ್ಞಾನೋದಯವಾದದ್ದು ಡ್ಯಾಶ್ ದಿನ. ಉತ್ತರ, ವೈಶಾಖ ಶುದ್ಧ ಪೂರ್ಣಿಮೆ. 4ನೇ ಪ್ರಶ್ನೆ, ಶ್ವೇತವರ್ಣದಿಂದ ಚೌಕಾಕಾರದಲ್ಲಿರುವ ದೇವಾಲಯ. ಉತ್ತರ, ಮಾಯಾದೇವಿ. 5ನೇ ಪ್ರಶ್ನೆ, ಅಶೋಕನ ಸ್ತಂಭ ಡ್ಯಾಶ್ನಲ್ಲಿದೆ. ಉತ್ತರ, ಪುಷ್ಕರಿಣಿಯ ಉತ್ತರ ಬದಿಯಲ್ಲಿ. 6ನೇ ಪ್ರಶ್ನೆ, ಡ್ಯಾಶ್ರ ಪ್ರವಾಸಾನುಭವದಲ್ಲಿ ಲುಂಬಿನಿಯ ಬಗೆಗೆ ವಿವರಗಳಿವೆ. ಉತ್ತರ, ಹುಯೆನ್ ಸಾಂಗ್. 7ನೆಯ ಪ್ರಶ್ನೆ, ಕಪಿಲವಸ್ತುವಿನ ಇಂದಿನ ಹೆಸರು. ಉತ್ತರ, ಲಾರ್ಕೋಟ ಅಥವಾ ಲಾರ್ಕೋಟ್. 8ನೇ ಪ್ರಶ್ನೆ, ಅರಮನೆಯ ಗಾರ್ಡು ಲೇಖಕರನ್ನು ಡ್ಯಾಶ್ ಎಂದು ಕೇಳಿದನು. ಉತ್ತರ, ಕಾಫಿಗೇನಾದರೂ ಕೊಡಿ. 9ನೆಯ ಪ್ರಶ್ನೆ, ಲೇಖಕರ ಮನಸ್ಸಿನಲ್ಲಿ ಗಾಢವಾಗಿ ಅಚ್ಚೊತ್ತಿದ್ದು ಡ್ಯಾಶ್ ಗೌತಮನಿಲ್ಲದ ಅರಮನೆ. ಇನ್ನು 6ನೆಯ ಪಾಠ ನೋಡ್ಕೊಳ್ಳಿ. ಮಹಾತ್ಮರ ಗುರು ಡಾಕ್ಟರ್ ಮುಗಳವಳ್ಳಿ ಕೇಶವಧರಣಿ. 1ನೇ ಪ್ರಶ್ನೆ, ಶೋಷಿತರ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದವರು ಡ್ಯಾಶ್. ಉತ್ತರ, ಕುದ್ಮುಲ್ ರಂಗರಾವ್. 2ನೇ ಪ್ರಶ್ನೆ, ರಂಗರಾವ್ ಸ್ಥಾಪಿಸಿದ ಸಂಸ್ಥೆಯ ಹೆಸರು ಡ್ಯಾಶ್. ಉತ್ತರ, ಕುದ್ಮುಲ್ ರಂಗರಾವ್. 2ನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಅದರ ಉತ್ತರ ನಾನೀಗ ಹೇಳಿದ್ದು. ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಡ್ಯಾಶ್ ಕುದ್ಮುಲ್ ರಂಗರಾವ್. 3ನೇ ಪ್ರಶ್ನೆ, ರಂಗರಾವ್ ಸ್ಥಾಪಿಸಿದ ಸಂಸ್ಥೆಯ ಹೆಸರು ಡ್ಯಾಶ್ DCM. 4ನೇ ಪ್ರಶ್ನೆ, ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆ ಡ್ಯಾಶ್ನಲ್ಲಿ ಸ್ಥಾಪಿಸಿದರು. ಉತ್ತರ, ಶೇಡಿಗುಡ್ಡೆ. 5ನೇ ಪ್ರಶ್ನೆ, ರಂಗರಾವ್ ಕೋರ್ಟ್ ಹಿಲ್ನಲ್ಲಿ ಡ್ಯಾಶ್ ಸಂಘ ಸ್ಥಾಪಿಸಿದರು. ಉತ್ತರ, ಆದಿ ದ್ರಾವಿಡ ಸಹಕಾರ ಸಂಘ. 6ನೇ ಪ್ರಶ್ನೆ, ಸರ್ಕಾರ ರಂಗರಾವ್ ಅವರಿಗೆ ನೀಡಿದ ಬಿರುದು ಡ್ಯಾಶ್. ಉತ್ತರ, ರಾವ್ ಸಾಹೇಬ್. ಇನ್ನು 7ನೇ ಪ್ರಶ್ನೆ, ನಿರಾಕರಣೆ. ಡಾಕ್ಟರ್ ವೀಣಾ ಶಾಂತೇಶ್ವರ ಬರೆದ ನಿರಾಕರಣೆ ಆಕರ ಗ್ರಂಥ ಬಿಡುಗಡೆ. 1ನೇ ಪ್ರಶ್ನೆ, ರಕ್ಷಾ ಕರಂಡವು ಡ್ಯಾಶ್ನ ಕೈಯಿಂದ ಕೆಳಗೆ ಬಿದ್ದಿತು. ಉತ್ತರ, ಭರತನ. 2ನೇ ಪ್ರಶ್ನೆ, ಭರತನ ತಂದೆಯ ಹೆಸರು ಡ್ಯಾಶ್. ಉತ್ತರ, ದುಷ್ಯಂತ. 3ನೇ ಪ್ರಶ್ನೆ, ಶಕುಂತಲೆಯ ತಾಯಿಯ ಹೆಸರು ಡ್ಯಾಶ್. ಉತ್ತರ, ಮೇನಕೆ. 4ನೆಯ ಪ್ರಶ್ನೆ, ಡ್ಯಾಶ್ ಶ್ರೇಯಸ್ಸಿಗಾಗಿ ಶಕುಂತಲೆ ಅರಮನೆಗೆ ಬಂದಿದ್ದಾಳೆ. ಉತ್ತರ, ಭರತನ. 5ನೇ ಪ್ರಶ್ನೆ, ಡ್ಯಾಶ್ ಅಂತಃಪುರದಿಂದ
ದುಷ್ಯಂತ ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ನಿಧಾನವಾಗಿ ಹೊರನಡೆದ. ಉತ್ತರ ಶಕುಂತಲೆಯ ಅಂತಃಪುರದಿಂದ ದುಷ್ಯಂತ ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ನಿಧಾನವಾಗಿ ಹೊರನಡೆದ. ಇನ್ನು 8ನೆಯ ಪಾಠ, ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ. CH ಹನುಮಂತರಾಯ ಬರೆದಿರುವಂತಹ ಲೇಖಕರು. ಆಕರ ಗ್ರಂಥ ವಕೀಲರೊಬ್ಬರ ವಗೈರೆಗಳು. 1ನೇ ಪ್ರಶ್ನೆ, ಲೇಖಕರು ಸಿಪಾಯಿ ದಂಗೆಯನ್ನು ಡ್ಯಾಶ್ ಎಂದು ಕರೆದಿದ್ದಾರೆ. ಉತ್ತರ ರೈತರ ದಂಗೆ. 2ನೇ ಪ್ರಶ್ನೆ, ರೈತರು ಬೆಳೆಯದಿದ್ದರೂ ಡ್ಯಾಶ್ ತೆರಿಗೆಯನ್ನು ಪಾವತಿಸಬೇಕಾಯಿತು. ಉತ್ತರ ಬೆಳೆ ತೆರಿಗೆ. 3ನೇ ಪ್ರಶ್ನೆ, ಬ್ರಿಟಿಷ್ ಸರಕಾರಕ್ಕೆ ತೆರಿಗೆ ಕಟ್ಟಬಾರದು ಎಂದು ಡ್ಯಾಶ್ ಹೇಳಿದರು. ಉತ್ತರ ಗಾಂಧೀಜಿ. 4ನೇ ಪ್ರಶ್ನೆ, ರೈತರ ಬದಲಿಗೆ ಸ್ವಾತಂತ್ರ್ಯವು ಡ್ಯಾಶ್ ಕೈಗೆ ಸಿಕ್ಕಿತು. ಉತ್ತರ ಬಂಡವಾಳಶಾಹಿಗಳ. 5ನೇ ಪ್ರಶ್ನೆ, ಶ್ರೀಮಂತ ರೈತರ ಉದಯಕ್ಕೆ ಡ್ಯಾಶ್ ಸಹಾಯಕವಾಯಿತು. ಉತ್ತರ ನಮ್ಮ ಹಸಿರು ಕ್ರಾಂತಿ. 6ನೇ ಪ್ರಶ್ನೆ, ದೇಶಗಳಲ್ಲಿ ಡ್ಯಾಶ್ ಚಳುವಳಿ ಹುಟ್ಟಿಕೊಂಡವು. ಉತ್ತರ ದೇಶೀಯ ವಿಮೋಚನಾ. 7ನೇ ಪ್ರಶ್ನೆ, ಜಂಕ್ ಫುಡ್ ಹೋಟೆಲ್ಗಳು ಎಂದು ಹೀಯಾಳಿಸಿದವರು ಡ್ಯಾಶ್. ಉತ್ತರ ಅಮೇರಿಕನ್ನರು. ವಿದ್ಯಾರ್ಥಿಗಳೇ, ಹೆಚ್ಚಿನ ಮುಖ್ಯ ಪ್ರಶ್ನೆಗಳು ಯಾವುದೆಲ್ಲ ಬರುತ್ತವೆ ಅನ್ನುವಂಥದ್ದನ್ನು ನಾವು ಕೆಲವೊಂದು ಪಾಠಗಳಿಂದ ಆಯ್ದು ಹಾಕಿರುವಂಥದ್ದು. ಇನ್ನೂ ಕೂಡ ನಮಗೆ ಇಂತಹ ಪ್ರಶ್ನೆಗಳು ದೊರೆತಲ್ಲಿ ನಿಮಗೆ ಮತ್ತೆ ಹಾಕುತ್ತಾ ಹೋಗುತ್ತೇನೆ. ಅಲ್ಲಿಯವರೆಗೆ ವಿಡಿಯೋಗಳನ್ನು ಆಲಿಸ್ತಾ ಇರಿ. ಮುಂದಿನ ಪರೀಕ್ಷೆಗೆ ಶುಭವಾಗಲಿ. ಶುಭವೇ ಆಗುತ್ತೆ.